ನಮ್ಗೆ ಅಗಾಧವಾದ ಶಕ್ತಿ ಇದೆ, ನಿಮ್ಗೆ ಯಾವ ಶಕ್ತಿ ಇಲ್ಲ. ಒಂದು ಟ್ರಿಕ್ಸ್ ಅಂದರು, ರಾತ್ರಿನೇ ಬಂತು, ಇವತ್ತು ರಾತ್ರಿ ನಿಮ್ಮ ಇಡೀ ಕುಟುಂಬ ಇರಲ್ಲ ಅಂತ, ನಿನ್ನ ಮಗಳಿರಲ್ಲ ಅಂತ. ಎರಡೂ ವಸ್ತುಗಳ ಘರ್ಷಣೆ ಇಲ್ಲದೆ ಬೆಂಕಿ ಹತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎರಡೂ ವಸ್ತುಗಳ ಘರ್ಷಣೆ ಮಾಡಲಿಕ್ಕೆ, ಸಂಪರ್ಕ ಮಾಡಲಿಕ್ಕೆ ಯಾವ ವ್ಯಕ್ತಿ ಕಾರಣ? ಮನುಷ್ಯನೇ ಕಾರಣ. ಮೂಳೆ 7 ಗಂಟೆ ಬೇಕು ಸುಟ್ಟು ಭಸ್ಮ ಮಾಡಲಿಕ್ಕೆ. ಕಾಣದ ದೆವ್ವಗಳು ಈ ಪ್ರಪಂಚದಲ್ಲಿ ಇಲ್ಲ. ನಟರಾಜ್ ನೀವು ಪ್ರಾಕ್ಟಿಕಲ್ ಮಾಡಬೇಕು, ಸೋಮ್ಸೋನೆ ಮಾಡಿದ್ರೆ ನೀವು ಮೌನ ಬಿಡಲ್ಲ ಅಂದ್ರು ಅವರು. ಇನ್ನ ವಿಭೂತಿ ಬರುತ್ತೆ, ಸಾಯಿಬಾಬಾ ಫೋಟೋದಲ್ಲಿ ವಿಭೂತಿ, ಸೃಷ್ಟಿ ದೊಡ್ಡದಾಗಿ. ಹೆಂಗೆ ನಟರಾಜ್? ನನ್ನ ಮಗಳಿಗೆ ನಾಳೆ ಬೆಳಗ್ಗೆ ಇರಲ್ಲ ಅಂದ್ರು. ಮಗನಿಗೆ ಕಣ್ಣಿಲ್ಲ, ನೀನು ದೇವರಿಲ್ಲ ಅಂತ ಹೇಳ್ತೀಯ, ಕಣ್ಣಿಲ್ಲ ಅಂದ್ರು. ಕಣ್ಣು ಕಿತ್ಕೊಂಡನೇ ದೇವ್ರಂದ್ರು. ನಿಜವಾಗ್ಲೂ ಆ ನಿಮ್ಮ ವರ್ತನೆಯಿಂದ ನನ್ನ ಮಗನ ಕಣ್ಣು ಬಂದ್ರೆ ನನ್ನ ಜೀವ ಇರೋವರೆಗೂ, ನಮ್ಮ ಕುಟುಂಬ ಇರೋವರೆಗೂ ನೀವು ಹೇಳ್ದಂಗೆ ಕೇಳ್ಕೊಂಡ್ಬಿದ್ದಿರ್ತೀವಿ. ನನ್ನ ಮಗನಿಗೆ ಕಣ್ಣಿಲ್ಲ, ಕೊಡ್ಸಿ. ಮನುಷ್ಯನ ಮೈ ಮೇಲೆ ದೆವ್ವನೂ ಬರಲ್ಲ, ದೇವರೂ ಬರಲ್ಲ. ಇದೆಲ್ಲ ಮನಸ್ಸಿನ ಕಾಯಿಲೆ. ದೇಹಕ್ಕೆ ಬಂದ ಕಾಯಿಲೆ ಕ್ಯೂರ್ ಆಗುತ್ತೆ, ಮನಸ್ಸಿಗೆ ಬಂದ ಕಾಯಿಲೆ ಕ್ಯೂರ್ ಆಗಲ್ಲ. ಕ್ಯೂರ್ ಮಾಡ್ಕೋಬೇಕು ಅಂತ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು, ಎಲ್ಲರಿಗೂ ಅರ್ಥೈಸ್ಕೊಳ್ಬೇಕು. ಸರ್, ಆ ಇನಿಷಿಯಲ್ ಡೇಸ್ ಅಲ್ಲಿ ಆ ಬಾಬಾ ಕಡೆಯಿಂದ ಥ್ರೆಟ್ಸ್ ಬರ್ಲಿಲ್ವಾ? ದೊಡ್ಡ ಬಾಬಾ ಅವರು ಸತ್ತಾಗ ನನ್ನ ಜೆನ್ನಿ ಅಂತ ಒಬ್ರಿದ್ರು ಕ್ಯಾಮ್ರಾಮನ್, ಸರ್ 1-3 ದಿವಸ ನೀವು ಹೊರಗಡೆ ಬರಬೇಡಿ ಅಂತ ಹೇಳಿ. ಅವ್ರು ತೀರ್ಕೊಂಡಾಗ ಅದಕ್ಕಿಂತ ಇನ್ನೊಬ್ಬ ಶಿವಸಾಯಿ ಬಾಬಾ ಇದು ಚಿಕ್ಕಬಳ್ಳಾಪುರದಲ್ಲಿ ಓಪನ್ ಆಗಿ 1 to 1 ನಿನ್ ಬಾಬಾ ವಿಭೂತಿ ತೆಗೆದ್ರು ಅವರು. ಇದಕ್ಕಿಂತ ಚೆನ್ನಾಗಿ ತೆಗಿತೀನಿ ಅಂತ ಹೇಳಿದೆ ನಾನು. ತೆಗೆದೆ ಅಲ್ಲೇ ರ್ಯಾಮಾನ್ ಇದ್ರು TV9 ಅಲ್ಲಿ. ಆಮೇಲೆ ಲಿಂಗ ತೆಗೆದ್ರು. ಇವ್ರೇನ್ ತೆಗೆದು, ಇವ್ರಿಗಿಂತ ಜಾಸ್ತಿ 4 ಲಿಂಗ ತೆಗೆದೆ, ಬಾಯಿಂದ 4 ಲಿಂಗ ತೆಗೆದೆ. ಅದು ನಮ್ಗೆ ಅಗಾಧವಾದ ಶಕ್ತಿ ಇದೆ, ನಿಮ್ಗೆ ಯಾವ ಶಕ್ತಿ ಇಲ್ಲ. ಒಂದು ಟ್ರಿಕ್ಸ್ ಅಂದ್ರು, ರಾತ್ರಿನೇ ಬಂತು, ಫೋನ್ ಇತ್ತವಾಗ, ಇವತ್ತು ರಾತ್ರಿ ನಿಮ್ಮ ಇಡೀ ಕುಟುಂಬ ಇರಲ್ಲ ಅಂತ, ನಿನ್ನ ಮಗಳಿರಲ್ಲ ಅಂದ್ರು. ಬದುಕಿದ್ದೀವಿ. ಒಟ್ಟಾರೆ ಜನಕ್ಕೆ ಅರ್ಥ ಆಗಿದೆ. ಹುಲಿಕಲ್ಲು ಒಂದಿಷ್ಟು ಸತ್ಯ ಹೇಳ್ತಾ ಇದ್ದಾರೆ. ಇವತ್ತು ಯಾರೋ ಅವರು ಪುಣ್ಯಾತ್ಮರು ಹೇಳಿದ್ರಲ್ಲ, ನೀವಿರೋದ್ರಿಂದ ಎಷ್ಟೋ ಜನ ಬದಲಾಗಿದ್ದಾರೆ ಅಂತ. ಆಗಿದ್ದಾರೆ, ಬದಲಾಗಿ. ಸ್ವಾಮಿ, ಎಷ್ಟು ಜನ ಕೂಲಿ ಮಾಡ್ತಾರಲ್ವಾ, ಎಷ್ಟು ಜನ ಕಷ್ಟ ಬೀಳ್ತಾರಲ್ವಾ. ನೀವು ಒಂದೇ 1 ಸೆಕೆಂಡು ಆ ಚರಂಡಿನ ತೆಗೆದ್ಬಿಟ್ಟು, ಕಸ ತೆಗೆದ್ಬಿಟ್ಟು ಹಿಂಗೆ ಮಾಡ್ತೀವಲ್ಲ, ಅದು ಕಾಯಕ ಅಲ್ವಾ? ಆ ಥರದವ್ರು ಜೀವನ ಮಾಡ್ಕೊಂಡಿದ್ದಾರಲ್ವ. ನೀವು ಯಾಕೆ ಇಂಥರ್ನ ದುರ್ಬಲ ಮನಸ್ಸನ್ನ AC ರೂಮಲ್ಲಿ ಕೂತ್ಕೊಂಡು ಸುಳ್ಳು ಹೇಳಿ, ಮೋಸ ಮಾಡಿ, ವಂಚನೆ ಮಾಡಿ, ನಿಮಗೂ ಒಂದು ಪಾಪ ಪ್ರಜ್ಞೆ ಅಂತ ಇರಲ್ವಾ? ಸುಳ್ಳು ಹೇಳ್ಬೇಡಿ. ಆಧ್ಯಾತ್ಮಿಕ ಮಾಡ್ತೀರ ಮಾಡಿ, ದೇವ್ರು ಮಾಡ್ತೀರ ಮಾಡಿ. ಅವನ ತಲೆ ಒಡೆದು ಈಗಾಗಲೇ ಮೋಸ ಹೋಗಿದ್ದಾನೆ, ಈಗಾಗಲೇ ನೋವು ತಿಂದಿದ್ದಾನೆ. ನೋವು ತಿಂದಿರೋರ ಮೇಲೆ ನೀವು ಇನ್ನು ಮತ್ತಷ್ಟು ನೋವು ಕೊಡಬೇಡಿ. ನೋವು ಕೊಡ್ದಂಗೆ ಅವನಿಗೆ ಸಾಂತ್ವನ ಕೊಡಿ. ನೀವು ಜ್ಯೋತಿಷಿಗಳಾಗ್ತಿರೋ, ದೇವಮಾನವರಾಗ್ತಿರೋ, ಪವಾಡ ಪುರುಷರಾಗ್ತಿರೋ, ಏನಾರು ಮಾಡಿ ಸಾಂತ್ವನ ಕೊಡಿ. ಅದು ಧರ್ಮ. ಸರಿ, ಪ್ರೇತಗಳು, ಫೋಟೋಗ್ರಾಫ್ ಅಲ್ಲಿ ಪ್ರೇತಗಳು ಕಾಣೋದು, ಮತ್ತೆ ಈ ಕುಳ್ಳಿ ದೇವದ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರಿ. ಏನ್ ಸರ್ ಆಕ್ಚುಲಿ ಕುಳ್ಳಿ ದೇವ ಹೆಂಗ್ ಬಂತು ಅನ್ನೋದಕ್ಕೆ ಒಂದು ಸ್ಟೋರಿ ಹೇಳಿದ್ದಾರೆ. ನೀವ್ ಹೇಳಿ, ಆಮೇಲೆ ನಾನು ಹೇಳ್ತೀನಿ. ನಂದು ರೈಟ್ ಆರ್ ರಾಂಗ್ ಅಂತ ನೀವ್ ಹೇಳ್ಬೇಕು. ನೋಡಿ, ಕೊಳ್ಳಿ ದೆವ್ವ ಎರಡೂ ವಸ್ತುಗಳ ಘರ್ಷಣೆ ಇಲ್ಲದೆ ಬೆಂಕಿ ಹತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 2 particles should be a clash. Yes, this one practical. ಇವೆರಡು ವಸ್ತುಗಳ ಘರ್ಷಣೆ. ಈ ಘರ್ಷಣೆಗೆ ರಂಜಕ ಇದೆ, ಇಲ್ಲೂ ಕೂಡ ರಂಜಕ ಇದೆ. ಘರ್ಷಣೆಯಿಂದ ಶಾಖ ಉತ್ಪತ್ತಿ ಆಯಿತು. ಶಾಖ ಬೆಂಕಿಯ ರೂಪದಲ್ಲಿ ಮತ್ತು ಇದರ ಅಲೆಯ ರೂಪದಲ್ಲಿ ಹೊರಗಡೆ ಬಂದ್. ದಿಸ್ ಈಸ್ ಸೈನ್ಸ್. ಎರಡು ವಸ್ತುಗಳ ಕಲ್ಲುಗಳ ಘರ್ಷಣೆ ಇಲ್ದಲೂ ಕೂಡ ಬೆಂಕಿ ಹತ್ಕೊಂಡಿಲ್ಲ. 2 ಕಲ್ಲುಗಳ ಘರ್ಷಣೆ ಆದಾಗ ಬೆಂಕಿ ಹತ್ಕೊಂಡಿದೆ. ದಿಸ್ ಈಸ್ ಸೈನ್ಸ್. ಕೊಳ್ಳಿ ದೇವುಗಳು ಅಲ್ಲೂ ಕೂಡ 2 ವಸ್ತುಗಳ ಘರ್ಷಣೆ ಮಾಡಲಿಕ್ಕೆ, ಸಂಪರ್ಕ ಮಾಡಲಿಕ್ಕೆ ಯಾವ ವ್ಯಕ್ತಿ ಕಾರಣ? ಮನುಷ್ಯನೇ ಕಾರಣ. ಅಲ್ಲಿ ಏನ್ ಸರ್ ಅದು? ಅಲ್ಲಿ ಏನ್ ಮಾಡ್ತಾನೆ? ಅಲ್ಲಿ ಸ್ಮಗ್ಲಿಂಗ್ ಮಾಡಬೇಕು, ಕಳ್ಬಟ್ಟಿ ತಯಾರಿಸ್ಬೇಕು, ಇನ್ನೇನೋ ಮಾಡಬೇಕು, ಅದೇನೋ ರಾತ್ರಿ ಹೊತ್ನಾಗ ಇನ್ನೇನೋ ಕ್ರಿಯೆ ನಡೆಸ್ಬೇಕು. ಆ ಜಾಗಕ್ಕೆ ಹೋಗ್ಬಾರ್ದು ಅಂತ ಕೆಲವರು ಮಾಡಿದ ತಂತ್ರ. ಅದು ಸಾಕಷ್ಟು ಹಿಡಿದಿದ್ದೀವಿ, ಮಾಡಿದ್ದೀವಿ. ಇನ್ನು ಕೆಲವು ಈ ಮೂಳೆಗಳ ಒಳಗಡೆ ರಂಜಕ ಇರುತ್ತೆ. ನಮ್ಮ ಮೂಳೆ ಇದೆ, ಬಿಸಾಕ್ತಿವಿ, ಒಳಗಡೆ ರಂಜಕ ಇದೆ.
ತಣ್ಣನೆಯ ಗಾಳಿ ಬೀಸಿದಾಗ ರಂಜಕ ಮೂಳೆಗಳ ಒಳಗಡೆ ಇರ್ತಕ್ಕಂಥ ರಂಜಕ ಪೊಟ್ಯಾಶು ಆಕ್ಸಿಜನ್ ಅದ್ರೊಳಗಡೆ ಹೋದಾಗ ರಂಜಕ ಪ್ಲಸ್ ಆಮ್ಲಜನಕ ರಂಜಕದ ಪೆಂಟಾಕ್ಸೈಡ್ ಆಗಿ ಹತ್ಕೊಂಡು ಉರಿಯುತ್ತೆ. ಅದು ನಮ್ಗೇನು ಮಾಡಲ್ಲ. ಅದು ಗಾಳಿಯಲ್ಲಿ ಬೆಂಕಿ ಗಾಳಿಯಲ್ಲಿ ತರ ತೇಲುತ್ತೆ, shine ಆಗಿ ಉರ್ದಾಗ ತೇಲ್ತಾ ಹೋಗುತ್ತೆ ಅಷ್ಟೇ. ಅದೇ ಈ ಬಾಡಿಯನ್ನು ಸುಟ್ಟಾಗ ಲಿವರ್ ಅಲ್ಲಿ ಇರ್ತಕ್ಕಂತಹ ಒಂದಿಷ್ಟು ರಂಜಕಗಳು ರಂಜಕ ಮೇಲೆ ಹೋಗ್ತವೆ, ಬ್ರೈಟ್ನೆಸ್ ಬರುತ್ತೆ, ಅದೇ ಕೊಳ್ಳಿದೇವ ಅಂತ ಅದು ಬ್ರೈಟ್ನೆಸ್ ಹಿಂಗ್ ನೀಲಿ ಆಕಾರದಲ್ಲೂ ಕೊಳ್ಳಿದೇವ ಅಂತ. ಆಮೇಲೆ ನಾವು ಸುಟ್ಟು ಬಂದ್ಬಿಡ್ತೀವಿ. ಮೂಳೆ 7 ಗಂಟೆ ಬೇಕು ಸುಟ್ಟು ಭಸ್ಮ ಆಗ್ಲಿಕ್ಕೆ. ಆಗ ಅದು ರಾತ್ರಿ ನೀವು ನೋಡಿ, ರಾತ್ರಿ ಸಂಜೆ ಹೊತ್ನಾಗ ಆಗ್ತದೆ 12 ಗಂಟೆಲಿ ಮತ್ತೆ ಹಿಂಗೆ ನೀಲಿ ಆಕಾರದಲ್ಲಿ ಬರ್ತಾ ಇರುತ್ತೆ ಫ್ಲೇಮ್. ಅದು ಆ ಫ್ಲೇಮ್ ಗಾಳಿಲಿ ತೇಲ್ದಾಗ ಹಂಗೆ ಮೇಲೆ ಹೋಗುತ್ತೆ. ಅದು ಕೊಳ್ಳಿದೇವ ಅಂದ್ರು. ನಾವು ಅದನ್ನೆಲ್ಲ ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ವಿ. ಫೋಟೋಗ್ರಾಫ್ ಅಲ್ಲಿ ಗೋಸ್ಟ್ಗಳನ್ನ ನೋಡಿ, ಮೊನ್ನೆ ಮಾಲಾಡಿ ಹಳ್ಳಿನಲ್ಲಿ ಯಾರೋ ಒಬ್ರು ಅದ್ಯಾವುದೋ ಒಂದ್ ಮನೇಲಿ ಕಳ್ಳತನ ಆಗ್ತಿತ್ತು ಹಾಗೆ ಹೀಗೆ ಅಂತ ಅಂದು ಮಾಡಿದ್ರು. ದೆವ್ವ ಕಾಣಿಸ್ತು. ಇಲ್ಲಿ ಫೋಟೋದಲ್ಲಿ ದೆವ್ವಗಳ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಒಂದ್ಸರಿ ದೊಡ್ಡ ಆಲ್ದ ಮರದ ಹತ್ರ ದೆವ್ವ ಇತ್ತು, ಫೋಟೋ ತೆಗಿಯಕ್ಕೆ ಹೋದನ್ನು ಸತ್ತೋಗ್ಬಿಟ್ಟ ಅಂತ ಹಾಕ್ಬಿಟ್ರು. ರವಿ ಬೆಳಗೆರೆನು ಆಗ ದೊಡ್ಡ ಆಲ್ದ ಮರದ ಹತ್ರ ದೆವ್ವಗಳು ಕಾಣಿಸಿಕೊಂಡಿವೆ, ಇಲ್ಲಿ ಹುಲಿಕಲ್ ನಟರಾಜ್ ಏನ್ ಮಾಡ್ತಾರೆ ಅಂತ ಅವರ ಪೇಪರ್ ಹಾಯ್ ಬೆಂಗಳೂರು. ನಾನು ಅದನ್ನು ಮೂಲ ಹುಡಿಕೊಂಡೋದೆ. ಇಬ್ರು ಹುಡುಗರುಗಳು, ಕಾಲೇಜ್ ಹುಡುಗರು, ಯೂನಿವರ್ಸಿಟಿ ಹುಡುಗರು ಮಾಡಿದ್ದು ಅಂತ ಇಲ್ಲ. ಅದು ಡಿಸ್ಯಾಚುರೇಟ್ ಅಂತ ಕರಿತೀವಿ, ಫೆದರ್ ಅಂತ ಕರಿತೀವಿ. ಆ ಫೆದರ್ಗೆ ಡಿಸ್ಯಾಚುರೇಟ್ ಮಾಡಿದಾಗ ಅದು ಬ್ಲರ್ಡ್ ಮಾಡ್ತಾ ಹೋಗ್ತೀವಿ. ಆಗ ಮನುಷ್ಯ ಹೆಂಗೆ ಸ್ಕೆಲಿಟಿನ್ ತರ ಕಾಣಿಸ್ತಾನೆ, ದೆವ್ವನ ಸೃಷ್ಟಿ ಮಾಡ್ತೀವಿ. ಇದು ತಂತ್ರಜ್ಞಾನದಲ್ಲಿ ಸೃಷ್ಟಿ ಮಾಡೋದು. ಕಾಣದ ದೆವ್ವಗಳು ಈ ಪ್ರಪಂಚದಲ್ಲಿ ಇಲ್ಲ. ಸರ್, ಹೆಂಗಿತ್ತು ರವಿ ಬೆಳಗೆರೆ ಮತ್ತು ನಿಮ್ಮ ಸಂಬಂಧ? ಸುಮಾರು ಕಾರ್ಯಾಚರಣೆಗಳನ್ನು ಮಾಡಿದಿರಿ ಅಂತ ಭಾವಿಸ್ತೀನಿ. ರವಿ ಬೆಳಗೆರೆ ಸಪೋರ್ಟ್ ಹೆಂಗಿತ್ತು? ತುಂಬಾ ನೇರ ದಿಟ್ಟವಾದಿ, ಅವರು ದಿಟ್ಟವಾದಿ. ಬಟ್ ಅಷ್ಟೇ ನನಗೆ ಗೌರವ ಕೊಡ್ತಾ ಇದ್ರು. ಎಲ್ಲೆಲ್ಲಿ ಏನಿದೆ ಅಲ್ಲಿ ಯಾರು ಏನಾಯ್ತು ನಿಮಗೆ ಗೊತ್ತಿದೆ, ಫೋಟೋದಲ್ಲಿ ಬಾಬಾನ ಫೋಟೋದಲ್ಲಿ ವಿಭೂತಿ ಬರುತ್ತೆ ಅಂತ. ಸುನಿಲ್ ಇನ್ಯಾರನ್ನೂ ಕರಿಬೇಡ, ಹುಲಿಕಲ್ ಕರಿಯ. ಆಮೇಲೆ ಅದೆಂಥದೋ ಭಗವಾನ್ ಫೋಟೋದಲ್ಲಿ ಜಂತುಪ ಬರುತ್ತೆ ಅಂತ. ನಟರಾಜ್ ನೀವು ಪ್ರಾಕ್ಟಿಕಲ್ ಮಾಡ್ಬೇಕು, ಸೋಮ್ನೆ ಮಾಡಿದ್ರೆ ನಿಮ್ಮವನು ಬಿಡಲ್ಲ ಅಂದ್ರು ಅವರು. ಹಂಗೆ ನಿಮ್ಮವನು ಬಿಡಲ್ಲ ಅಂದ್ರು. ಈ ತರದ ಕೇಸಸ್ಗಳಿಗೆಲ್ಲ ನಿಮ್ಮನೆ ಕರಿಯೋರು. ಆಮೇಲೆ ನಾವೇನ್ ಮಾಡಿದೆ, ನನಗೆ ಗೊತ್ತಿತ್ತದು. ಭಗವಾನ್ ಫೋಟೋದಿಂದ ಜೇನುತುಪ್ಪ ಅಲ್ಲ, ಫೋಟೋ ಅಂದ್ರೆ ಅದು ಗ್ಲಾಸ್ ಮೇಲೆ ಜೇನುತುಪ್ಪ ಹೆಂಗ್ ಬರುತ್ತೆ? ನಾನೇನ್ ಮಾಡಿದೆ, ಜೇನುತುಪ್ಪ ತಂದು ಆ ಗ್ಲಾಸ್ ಮೇಲೆ ಹಾಕಿ ಬಿಸಿಲಲ್ಲಿ ಒಣಗಿಸ್ದೆ. ಡ್ರೈ ಆಗೋಯ್ತು. ಸಂಜೆ ಮಾಡ್ಬೇಕಲ್ಲ, ಆಗ ಮಾಡ್ಬೇಕೇನಂಬಾರ್ದೆ, ಸ್ವಲ್ಪ ಪೂಜೆ ಮಾಡೋದಂಗೆ ಮಾಡಿ ಆ ತುಪ್ಪದ ಮೇಲೆ ಗ್ಲಾಸ್ ಮೇಲೆ ಒಣಗಿತ್ತು, ಡ್ರೈ ಆಗಿತ್ತು. ಟ್ರಾನ್ಸ್ಪರೆಂಟ್ ಅಲ್ವಾ, ಗ್ಲಾಸು ಟ್ರಾನ್ಸ್ಪರೆಂಟ್, ಜೇನುತುಪ್ಪನ ಟ್ರಾನ್ಸ್ಪರೆಂಟ್. ಅಲ್ಲಿದೆ ಅಂತ ಗೊತ್ತಿಲ್ಲ. ಒಂಚೂರು ನೀರು ಚುಂಬಿಸ್ದೆ, ಲಿಕ್ವಿಡ್ ಆಯ್ತು. ಕೆಳಗಡೆ ಉರಿತಾ ಹೋಯ್ತು. ಇಲ್ಲಿಂದ ಬಂತು. ಸರ್ ನೋಡಿ ಅದ್ರೊಳಗಡೆ ಜೇನುತುಪ್ಪ ಬರ್ತೈತೆ ಅಂದೆ. ಹಿಂಗಂದ್ರು. ಹೌದಲ್ಲ ನಟರಾಜ್, ಇದು ಹೆಂಗೆ? ಅವಾಗ ಕ್ರೈಮ್ ಸ್ಟೋರಿಲಿ ತೋರಿಸ್ತೆ. ಇನ್ನ ವಿಭೂತಿ ಬರುತ್ತೆ, ಸಾಯಿಬಾಬಾ ಫೋಟೋದಲ್ಲಿ ವಿಭೂತಿ ಸೃಷ್ಟಿ ದೊಡ್ಡದಾಗಿ. ಹೆಂಗೆ ನಟರಾಜ್? ಇಲ್ಲ ಸರ್, ಒಂದು ಫೋಟೋ ತರಿಸಿದೆ, ಅದು ನಾಯಿ ಫೋಟೋ ತರಿಸಿದ್ವಿ ನಾವು. ಇನ್ಯಾರನ್ನ ಬಳಸಿದ್ರೆ ಮತ್ತೇನೋ ಆಗ್ಬಿಡುತ್ತೆ ಅಂತ. ನಾಯಿ ಫೋಟೋಗೆ ಒಂಚೂರು ನೀರನ್ನು ಹಿಂಗೆ ಚುಮ್ಕಿಸಿದ್ವಿ, ಅದರ ಮೇಲೆ ವಿಭೂತಿ ಹೊಡೆದ್ವಿ. ಎಲ್ಲ ವಿಭೂತಿ ಹಂಗೆ ಪ್ಲಾಟ್ ಆಯ್ತು. ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಶಾಖ ಬಂತು. ಆ ಶಾಖ ಬಂದಾಗ ನೀರು ಮತ್ತು ವಿಭೂತಿ ನಡು ಲಿಕ್ವಿಡ್ ಇದೆ, ಡ್ರೈ ಆಯ್ತು. ಕೆಳಗಡೆಗೆ ವಿಭೂತಿ ಬೀಳ್ಲಿಕ್ಕೆ ಪ್ರಾರಂಭ ಆಯ್ತು. ಪ್ರತಿಯೊಂದು ಹಿಂದೆ ಒಂದು ಸೈನ್ಸ್ ಇದೆ, ಅಥವಾ ಒಂದು ತಂತ್ರ ಇದೆ ಅಷ್ಟೇ. ಸರ್, ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಮನೆಯೊಳಗಡೆ ಅಣ್ಣ ತಮ್ಮಂದ್ರು, ಮನೆಯವರು, ಶ್ರೀಮತಿ ಯಾಕೆ ಬೇಕಿದೆಲ್ಲ? ಸುಮ್ಮನೆ ಬೇಡ ಅಂತ ಏನು ಹೇಳಿಲ್ವಾ? ನಮ್ಮನೆಯಲ್ಲಿ ನಾನು ಒಂದಿಸ್ಲು ಕೂಡ ನೋವು ತಿನ್ನಲಿಲ್ಲ. ನನ್ನ ಶ್ರೀಮತಿಯವರು ನನಗೆ ಒಬ್ಬ ಪೊಲೀಸ್ ಅಧಿಕಾರಿ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾದ ಪೊಲೀಸ್ ಇಲಾಖೆ ಸರ್ಕಾರಕ್ಕೆ ಕೊಡಬೇಕಾದಂತಹ ಏನು ಸೆಕ್ಯೂರಿಟಿಯನ್ನು ನನ್ನ ಹೆಂಡತಿ ಕೊಟ್ಟಿದ್ದಾರೆ. ಹ್ಯಾಂಡ್ಸಪ್. ನಿಜವಾಗ್ಲು ನಮ್ಮನೇಲಿ ನೀವು ಯಾರು ಬೇಕಾದ್ರೂ ಬಂದು ನೋಡ್ಕೊಂಬನ್ನಿ. ಪೂಜೆ ಪುನಸ್ಕಾರಗಳು ಅವೇನೂ ಇಲ್ಲ. ಬಸವಣ್ಣನಿಟ್ಟಿದ್ದೀವಿ, ವಚನ ಅಷ್ಟೇ. ನಮ್ಮ ಕಾಯಕ ನಂಬಿದ್ದೇವೆ. ಈಗಲೂ ನಿಂದನೆಗಳಿಲ್ವಾ, ಅವಮಾನಗಳಿಲ್ವಾ? ಎಲ್ಲವೂ ಇದೆ. ನನ್ನ ಕುಟುಂಬದಿಂದ ಇಲ್ಲ, ಸಮಾಜದಿಂದ ಇದೆ. ಅದೆಲ್ಲ ನೋವುಗಳನ್ನು ನಮ್ಮ ಕುಟುಂಬ ತಡ್ಕೊಂಡಿದೆ. ನನ್ನ ಮಗಳಿಗೆ ನಾಳೆ ಬೆಳಗ್ಗೆ ಇರಲ್ಲ ಅಂದರು. ಮಗನಿಗೆ ಕಣ್ಣಿಲ್ಲ, ನೀನು ದೇವರಿಲ್ಲ ಅಂತ ಹೇಳ್ತೀಯ, ಕಣ್ಣಿಲ್ಲ ಅಂದರು. ಕಣ್ಣು ಕಿತ್ಕೊಂಡನ ದೇವ್ರಂದ್ರು. ನನ್ನ ಮಗನೇ ಹೇಳ್ದ, ನಿಜವಾಗ್ಲೂ ದೇವ್ರು ಇದ್ದಿದ್ರೆ, ನಮ್ಮಪ್ಪ ದೇವ್ರಿಲ್ಲ ಅಂತ ಅಂದಿದ್ರೆ ನಮ್ಮಪ್ಪನ ಕಣ್ಣು ಕಿತ್ಕೋಬೇಕು, ನನ್ನ ಕಣ್ಣು ಯಾಕೆ ಕಿತ್ಕೊಂಡ ದೇವ್ರು? ಏನಾಯ್ತು ಸರ್? ಆಕ್ಚುಲಿ ಅವನಿಗೆ ರೆಟಿನ PUC ಓದೋವರೆಗೂ ಚೆನ್ನಾಗಿದ್ದ, LLB ವರೆಗೂ ಚೆನ್ನಾಗಿದ್ದ. ಆಮೇಲೆ ರೆಟಿನ ಕ್ಲೋಸ್ ಆಯ್ತು, ರೂಟೇ ಹೊರಟೋಯ್ತು. ಇವತ್ತು SBI ಮ್ಯಾನೇಜರ್ ಅವನು.
ಹೌದಾ? ನಾನು ಅವ್ನು ಸಾಕ್ತಾ ಇಲ್ಲ. ನಾನು ನನ್ನ ಹೆಂಡತಿ ಇಬ್ಬರೇ, ನನ್ನ ಮಗಳು ನಾನು ಸಾಕಲ್ಲ. ಟ್ರೀಟ್ಮೆಂಟ್ ಏನು ವರ್ಕೌಟ್ ಆಗಲಿಲ್ಲ? ಹಾ ನೋಡಿ, ಈಗ ಹೇಳ್ತಾರಲ್ಲ, ಹಿಂಗಂದ್ರೆ ಕಂಡು ಬರುತ್ತೆ. ಕ್ರಿಶ್ಚಿಯನ್ಸ್ನವರು ಆ ಫಾದರ್ಗಳು ಮಾಡ್ತಾರೆ, ಹಿಂಗಂದ್ರೆ ಕಂಡು ಬಂದ್ಬಿಡ್ತು ಅಂತ. ನಿಮ್ ಇಡೀ ಆ ರೀತಿ ಮಾಡೋ ಅಂಥವ್ರಿಗೆ ಸವಾಲ್ ಆಗ್ತಾ ಇದೆ. ನಿಜವಾಗ್ಲೂ ಆ ನಿಮ್ಮ ವರ್ತನೆಯಿಂದ ನನ್ನ ಮಗನ ಕಣ್ಣು ಬಂದ್ರೆ ನನ್ನ ಜೀವ ಇರೋವರೆಗೂ, ನಮ್ಮ ಕುಟುಂಬ ಇರೋವರೆಗೂ ನೀವು ಹೇಳ್ದಂಗೆ ಕೇಳ್ಕೊಂಡ್ಬಿದ್ದಿರ್ತೀವಿ. ಇದಕ್ಕಿಂತ ಇನ್ನೇನು ಹಾಕ್ಬೇಕು ಸವಾಲು? ಇದಕ್ಕಿಂತ ಹಿಂಗಂದ್ರೆ ಇಟ್ಕೆ ಮಾಸ್ ಇಷ್ಟಿಯರ್ ಯಾಕೊಳಗ ಅದು ಕಣ್ಣು ಬಂದ್ಬಿಡ್ತು, ಅವ್ರಿಗೆ ಕಣ್ಣು ಬಂತು, ಇವ್ರಿಗೆ ಕಣ್ಣು ಬಂತು ಅಂತೇಳಿ ಮತಾಂತರ ಮಾಡುವ ಆ ಮನಸ್ಸುಗಳಿಗೆ ಓಪನ್ ಚಾಲೆಂಜ್ ಮಾಡ್ತಾ ಇದೆ. ನನ್ನ ಮಗನಿಗೆ ಕಣ್ಣಿಲ್ಲ, ಕೊಡ್ಸಿ, ನಾನು ಮತಾಂತರ ಆಗ್ಬಿಡ್ತೀನಿ ರೀ. ಇದಕ್ಕಿಂತ ಏನೇನು ಬೇಕು ವೈದ್ಯ? ಮಗಳು ಏನ್ ಮಾಡ್ಕೊಂಡಿದ್ರು? ಮಗಳು MSc, ಅವಳು ಜರ್ಮನಿಲಿದ್ದಾಳೆ. ಅವ್ರು ಹೇಳ್ತಾರೆ, ಅಪ್ಪ ನೀವು ಹೆಂಗೆ ನಡೀತೀರಿ ಹಂಗೆ ನಡೀರಿ, ನನಗೆ ಇನ್ನೂ ಒಂದು ಆಸೆ ಇದೆ. ಮಾನಸಿಕ ಅಸ್ವಸ್ಥರಾಗಿರೋ ನಾವು ಒಂದು ಕಡೆಗೆ ತಂದು ಅದಕ್ಕೆ ಕಾರಣ ಯಾರು, ಆ ರೀತಿ ಆಗ್ಲಿಕ್ಕೆ ಕಾರಣ ಏನು, ಆ ಮನಸ್ಸಿನ ಸ್ಥಿತಿ ಏನು, ಅದಕ್ಕೆ ಅಧ್ಯಯನ ಮಾಡಬೇಕು. ಈಗಲೂ ಬೆತ್ತಲೆಯಾಗಿ ಎಷ್ಟೋ ಜನ ನೋವು ತಿಂತಾ ಇದ್ದಾರೆ. ನೆನ್ನೆ ಒಂದು 8ನೇ ಕ್ಲಾಸ್ ಹುಡುಗಿ ಬಂತು, ಹೇಳ್ಬಾರ್ದು. ನಿಮ್ಮ ಹತ್ರಕ್ಕ? ನಮ್ಮ ಹತ್ರ ನಾವು ಕೌನ್ಸಿಲಿಂಗ್ ಮಾಡ್ತೀವಿ, ಪ್ರತಿನಿತ್ಯ ಕೌನ್ಸಿಲಿಂಗ್ ಮಾಡ್ತೀವಿ. ದೊಡ್ಡಬಳ್ಳಾಪುರದ ಲಯನ್ಸ್ ಆಸ್ಪತ್ರೆ ಅಂತ ಕೆಳಗಡೆ ಬಾಡಿಗೆ ತಗೊಂಡು 40,000 ರೂಪಾಯಿ ಕಟ್ಟಿ ಕೌನ್ಸಿಲಿಂಗ್ ಮಾಡ್ತೀವಿ. ನಮ್ಮ ಹತ್ರ ಸೈಕ್ಯಾಟ್ರಿಸ್ಟ್ ಇದ್ದಾರೆ, ನ್ಯೂರಾಲಜಿಸ್ಟ್ ಇದ್ದಾರೆ, ಕೆಲಸ ಮಾಡ್ತಾ ಇದ್ದೀವಿ. ಯಾಕೆ ನಾವು ಇದು ಮಾಡಿದ್ವಿ ಅಂದರೆ, ಯಾರು ಈ ಮಂತ್ರವಾದಿಗಳು ಜ್ಯೋತಿಷಿಗಳ ಹತ್ರ ಮೋಸ ಹೋಗಿರೋ ಯಾಕೆ ಕಾರಣ ಅಂದರೆ ಮನಸ್ಸೇ ಕಾರಣ. ಆ ಮನಸ್ಸು ಯಾಕಾಗೋಯ್ತು, ಇದನ್ನ ಸಂಶೋಧನೆ ಮಾಡಿ ಅದನ್ನು ಹೊರಗಡೆ ತರಿಸ್ತಾ ಇದ್ವಿ. ದೆವ್ವ ಅಲ್ಲ, ಅದಲ್ಲ, ಗ್ರಹಚಾರ ಅಲ್ಲ, ಹಣೆ ಬರ ಅಲ್ಲ, ಎಲ್ಲ ನಮ್ಮಲ್ಲೇ ಇದೆ ಅಂತ ಅವರಿಗೆ ಸಾಂತ್ವನ ಕೊಡ್ತಾ ಇದ್ದೀವಿ. ಈಗಲೂ ಸರ್ಕಾರ ನಿನ್ನೆ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಮಾನಸದಾರ ಅಂತ ಕೊಟ್ಟಿದೆ. ನಿಜವಾಗ್ಲೂ ಯಾರ ಪುಣ್ಯಾತ್ಮರು 1-2 ವ್ಯಾನ್ ಕೊಡಿಸಿ, ನಿಮ್ಮ ಹೆಸರು ಆ ಗಾಡಿ ಮೇಲೆ ಹಾಕ್ತೀವಿ, ಮಾನಸದಾರ ಅಂತ ಹಾಕ್ತೀವಿ. ಎಲ್ಲೆಲ್ಲಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರೋ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಆಪ್ತ ಸಮಾಲೋಚನೆ ಮಾಡಿ ಅವ್ರಿಗೆ ಒಂದು ಟ್ರೈನಿಂಗ್ ಕೌಶಲ್ಯ ತರಬೇತಿ ಕೊಟ್ಟು ನಮ್ಮ ಹಾಗೆ ಅವರು ಬದುಕುವಂತೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಪ್ರಾಮಾಣಿಕವಾಗಿ ಕೊಡಿ ಅವಕಾಶ. ಎಲ್ಲೋ ಹೋಗಿ ಕೊಡ್ತೀರಿ, ದೇವಸ್ಥಾನಕ್ಕೆ ಹೋಗಿ ಇನ್ನೇನೋ ಮಾಡ್ತೀರಿ. ಬನ್ನಿ, 12ರಿಂದ 18 ಜನ ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ದಾರೆ. ಅವ್ರಿಗೆ ಅವತ್ತು ನಿಮ್ಮ ಬರ್ತಡೇ ಮಾಡಿ 1200 ರೂಪಾಯಿ ಒಬ್ರಿಗೆ ಕೊಡಿ, ಬರ್ತಡೇ ಮಾಡಿ. ಇದು ನಿಜವಾದ ಧರ್ಮವನ್ನು ಮೆರಿರಿ, ನಿಮ್ಮ ನೀವು ಮೆರಿರಿ. ನನಗೆ ಆ ಥರದ ಮಾನಸದಾರ ಮಾಡಲಿಕ್ಕೆ ಆಸೆ ಇದೆ, ಕೌನ್ಸಿಲಿಂಗ್ ಆಪ್ತ ಸಮಾಲೋಚನೆ ಮಾಡಲಿಕ್ಕೆ ಆಸೆ ಇದೆ. ನನ್ನ ಕೊನೆಯ ಪ್ರಕಾರ ಮನುಷ್ಯನ ಮೈ ಮೇಲೆ ದೆವ್ವನೂ ಬರಲ್ಲ, ದೇವರೂ ಬರಲ್ಲ. ಇದೆಲ್ಲ ಮನಸ್ಸಿನ ಕಾಯಿಲೆ. ದೇಹಕ್ಕೆ ಬಂದ ಕಾಯಿಲೆ ಕ್ಯೂರ್ ಆಗುತ್ತೆ, ಮನಸ್ಸಿಗೆ ಬಂದ ಕಾಯಿಲೆ ಕ್ಯೂರ್ ಆಗಲ್ಲ. ಕ್ಯೂರ್ ಮಾಡ್ಕೋಬೇಕು ಅಂತ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು, ಎಲ್ಲರಿಗೂ ಅರ್ಥೈಸ್ಕೊಳ್ಬೇಕು. ಆ ರೀತಿ ಮಾಡೋಕ್ಕೆ ಪಣ ತೊಟ್ಟಿದ್ದೀವಿ. ಇರುವಷ್ಟು ದಿನ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ. ಮೊಸರಲ್ಲಿ ಕಲ್ಲಲ್ಲಿ ಹೋಗಬೇಡಿ, ಮೊಸರಲ್ಲಿ ಕಲ್ಲು ಹುಡ್ಕಕ್ಕೆ ಹೋಗಬೇಡಿ. ನಮ್ಮ ಧರ್ಮ ನಮಗೆ ಶ್ರೇಷ್ಠ, ಅವ್ರ ಧರ್ಮ ಅವ್ರಿಗೆ ಶ್ರೇಷ್ಠ. ನಮ್ಮ ಬಹು ಸಂಸ್ಕೃತಿಯ ದೇಶ ಇದು. ಬದುಕೋಣ, ಬದುಕಕ್ಕೆ ಬಿಡೋಣ, ಬದುಕಿಸೋಣ, ಬದುಕ್ತಾ ನಲಿತಾ ಕಲಿತಾ ಇರೋಣ, ಹಂಗೆ ಮಾಡ್ಕೊಡೋಣ. ಇದು ನಿಜವಾದ ಧರ್ಮ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಕುಳಿತುಕೊಂಡು ನಿಮ್ಮ ಅಮೋಘವಾದಂಥ ಸಮಯವನ್ನು ನಮಗೆ ಕೊಟ್ಟು ಅನೇಕ ವಿಚಾರಗಳನ್ನು ದಾರಿ ಎಳೆದಿದ್ದೀರಿ. ಇನ್ಫ್ಯಾಕ್ಟ್ ಇವತ್ತು ಅನಿಸ್ತು ನನಗೆ, ಈ ಒಂದು ಕಾರ್ಯಕ್ಕೆ ನೀವು ಬರೋದಕ್ಕೂ ಒಂದು ಭಾಳ ಬಲವಾದಂತಹ ರೀಸನ್ ಇದೆ, ಸ್ಟ್ರಾಂಗ್ ಇದೆ. ನೀವು 6ನೇ ಕ್ಲಾಸ್ ಆಗ ನಿಮ್ಮ ತಾಯಿಗೆ ಆದಂತಹ ಒಂದು ನೋವು, ಆ ಅಪಮಾನ, ಅದು ನಿಮ್ಮನ್ನ ಈ ದಾರಿ ಹಿಡಿಯುವಂತ ಬಂದಿದೆ. ಅಂದ್ರೆ ಯಾವತ್ತು ಕಾಡ್ಗಿಚ್ಚು ಅಲ್ಲಿ ಹತ್ಕೊಂತು ಅನ್ನೋದು ಇವತ್ತು ನಮ್ಮ ವಾಹಿನಿ ಮೂಲಕ ಅನೇಕರಿಗೆ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನೀವೇನು ಕಾರ್ಯ ಮಾಡ್ತಾ ಇದ್ದೀರಿ ಅದು ಮತ್ತಷ್ಟು ಮಗದಷ್ಟು ದೊಡ್ಡದಾಗಲಿ, ಬೆಳೀಲಿ, ಇನ್ನೂ ಅದ್ಭುತವಾಗಿ ಮೂಡಿಬರಲಿ. ನಿಮ್ಮ ಕಡೆಯಿಂದ ಅನೇಕ ಸಮಾಜ ಸೇವೆಗಳು ಕಾಣಲಿ. ಆ್ಯಂಡ್ ಫೈನಲಿ ನಾನು ಒಂದು ವಿಚಾರ ಕೇಳೋನಿದ್ದೆ. 40 ವರ್ಷ ಸುದೀರ್ಘವಾಗಿ ಈ ಕಾರ್ಯ ಮಾಡ್ಕೊಂಡು ಬಂದಿದ್ದೀರಿ. ಬದಲಾವಣೆ ಆಗಿದೆ ಸಮಾಜ ಅಂತ ಅನಿಸ್ತಾ ಇದೆನಾ? ಖಂಡಿತ ಬದಲಾಗಿದೆ. ಅಂದರೆ ನಾವು ಅನ್ಕೊಂಡಷ್ಟು ಬದಲಾಗಿಲ್ಲ. ಒಂದು 40% ಬದಲಾಗಿದೆ. ಅಲ್ಲೆಲ್ಲರೂ ದೇವ್ರು ಬರ್ತಾನೆ ಅಂದ್ರೆ, ಹುಲಿಕಲ್ ಸರ್ ಎಲ್ಲಿದ್ದೀರಾ ಅಂದ್ರೆ ದೇವ್ರು ಹೊಟ್ಟೋಗ್ಬಿಟ್ಟಿರುತ್ತೆ. ಎಲ್ಲಾರು ಒಂದು ಪವಾಡ ನಡೀತಾ ಇದ್ದಾರೆ, ಅದೇ ಪವಾಡ ಹುಲಿಕಲ್ ಅಂದ್ಬಿಡ್ತಾರೆ. ಇವತ್ತು ಆ ಜನಗಳ ಮನಸ್ಸಿನಲ್ಲಿ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಳ್ಳೋ ಹುಲಿಕಲ್ ಇದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಜನರ ಮನಸ್ಸು ಕೂಡ ಚೇಂಜ್ ಆಗ್ತಾ ಇದೆ, ಇನ್ನೂ ಮೋಸ ಹೋಗ್ತಾ ಇದೆ. ಈ ತಂತ್ರಜ್ಞಾನಗಳನ್ನ ಬಳಕೆ ಮಾಡ್ಕೊಂಡು ಮೋಸ ಮಾಡೋರು ಜಾಸ್ತಿ ಇದ್ದಾರೆ. ಅದರ ವಿರುದ್ಧ ದಂಗೆ ಹೇಳೋಣ. ನೀವೆಲ್ಲರೂ ಬನ್ನಿ. ನೀವು ಅಲ್ಲಿ ಮೋಸ ಒಂದು ಕೊನೆಯದಾಗಿ ನಾನು ಹೇಳೋದು, ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲೋ ತಪ್ಪು ಆಗ್ತಾ ಇದೆ ಅಂದಾಗ
ಮೌನವಾಗಿದ್ದು ಗೊತ್ತಿದ್ದು ಗೊತ್ತಿಲ್ದಂಗೆ ಮೌನವಾಗಿದ್ದು ಮುಂದಕ್ಕೆ ಹೋಗ್ತಾನಲ್ಲ ಬುದ್ಧಿವಂತ, ಇವನ್ ಮೋಹನ್ ಡೇಂಜರ್. ಗೊತ್ತಿದ್ದು ಗೊತ್ತಿಲ್ದಂಗೆ ಹೋಗ್ತಾನಲ್ಲ ಇವನೇ ನಮ್ಮ ಸಮಾಜದ ಘಾತಕರು ಇವ್ರು. ಅಲ್ಲೇನೋ ನಡೀತಾ ಇದೆ, ಅದಕ್ಕೊಂದಿಷ್ಟು ಸೈನ್ಸ್ ಇದೆ ಅಥವಾ ಇನ್ನೇನೋ ಇದೆ, ಅದನ್ನು ಬದಲಾವಣೆ ಮಾಡ್ತೀವಲ್ಲ, ಅದು ನಮ್ಮ ಸಮಾಜದ ಕರ್ತವ್ಯ ಆಗಬೇಕು. ಬದಲಾವಣೆ ಮಾಡೋಣ, ಬದಲಾಯಿಸ್ಕೊಳ್ಳೋಣ, ಇನ್ನೊಬ್ಬರ ಮನಸ್ಸಿಗೆ ನೋವಾಗ್ದಂಗೆ ನಡ್ಕೊಳ್ಳೋಣ. ನಿಜವಾಗ್ಲೂ ನಿಮಗೆ ಸಹಾಯ ಮಾಡುವ ಮನಸ್ಸಿದ್ರೆ ಬಂದು ಪರೀಕ್ಷೆ ಮಾಡಿ, ಸುಮ್ಮನೆ ಹೇಳೋದು ಅಂತ ಅಲ್ಲಿ ಬನ್ನಿ. ದೊಡ್ಡಬಳ್ಳಾಪುರಕ್ಕೆ ನಮ್ಮ ಮಾನಸಿಕ ಆಪ್ತ ಸಮಾಲೋಚನಾ ಕೇಂದ್ರ ಇದೆ, ಡಯಾಲಿಸಿಸ್ ಆಸ್ಪತ್ರೆ ಇದೆ, ಮಾನಸಧಾರ ಇದೆ. ಅಲ್ಲೇನು ನಡೀತಾ ಇದೆ ಪ್ರಾಕ್ಟಿಕಲ್ ನೋಡಿ, ಸತ್ಯ ನೋಡಿ, ಮನವರಿಕೆ ಮಾಡ್ಕೊಳ್ಳಿ, ಸಹಾಯ ಮಾಡಿ, ನೀವು ಬದುಕಿ. ದುಡ್ದ 10 ರೂಪಾಯಿನಲ್ಲಿ 1 ಪೈಸೆ ಕೊಡಿ ಸಾಕು ಈ ಸಮಾಜಕ್ಕೆ. ಅದೇ ನಿಜವಾದ ಧರ್ಮ. ನನ್ನನ್ನು ಕರೆಸಿ ವೈದ್ಯ ನನ್ನ ಜೊತೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು. ಇಲ್ಲಿ ಒಳ್ಳೇದಿದ್ರೆ ತಗೊಳ್ಳಿ, ಕೆಟ್ಟದಿದ್ರೆ ಬಿಟ್ಬಿಡಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಇದು ಹುಲಿಕಲ್ ನಟರಾಜ್ ಅವರ ಮನದಾಳದ ಮತ್ತು ಮುಂದಿನ ಪಾಡ್ಕಾಸ್ಟ್ ಅಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಯಾಂಡ್ ಲಿಮಿಟ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.